ತೋರಿಸ್ ನಿಂದು. ಅಮ್ಮ ಕಟ್ಟಿದ ಹೇಗೆ ಈಗ ಆದದ ಹೇಗೆ? ನಕ್ಷತ್ರ ಬಂದಿದ್ದಾಳೆ, ಐಸ್ ಕ್ರೀಮ್ ತಂದಿದ್ದಾಳೆ. ಬಾ ಕೊಡು ಪ್ರಸಿದ್ಧಿಗೆ. ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು. ಆ ಕೈ ಪೊಳ್ಳು ಕೈ ಪೊಳ್ಳು ಕೈ ಎಂತದೊಂದದು. ಓ ಯಾರಿಗೆ ಅದು? ಹೌದಾ, ಇವಳೆ ಅಡಿಗೆ ಮಾಡಿ ತಂದದ್ದು. ಎಂತ ಬಾತ್ ಎಲ್ಲ ಮಾಡಿದ್ದಾಳೆ. ಎಂತ ಅದು ತಿಂಡಿ? ಎಂತ ಎಂತ ಮಾಡ್ದ? ಅವಳಿಗೆ ಕಾಣುದಿಲ್ಲವ ಪಾಪ. ಪ್ರಸಿದ್ಧಿ ಇಲ್ಲಿ ನೋಡು. ಯಾವ ಇಲ್ಲಿ ಚಿನ್ನ ಚಿನ್ನ ಇಲ್ಲಿ ನೋಡು. ಹಾಗೆ ಅನ್ಕೊಳ್ಳೋರು ಮಾರ, ಅಮ್ಮ ಪಾಶ್ ಆಗಿ ಮಗಳಿಗೆ ಅದೇ ಡ್ರೆಸ್ ಹಾಕಿದ್ದಾರೆ ಅಂತ. ಇಲ್ಲ ನಿಮಗೆ ತಕೊಂಡ ಡ್ರೆಸ್ ಹೇಗೆ ಕಾಣಿಸ್ತದೆ ಅಂತ ನೋಡಿದ್ರೆ ಅಷ್ಟೇ. ಈಗ ನೀನು ಇದನ್ನ ಹಾಕೊಂಡು ಹೋಗುದಿಲ್ಲ? ಹಾಕೊಂಡು ಹೋಗುದಿಲ್ಲ. ಪ್ರಸಿದ್ಧಿ ನಾವು ಅವತ್ತು ಶೂಟ್ ಮಾಡ್ಲಿಕ್ಕೆ ಹೋದಾಗ ಪ್ರಸಿದ್ಧಿ ಹೇಳಿದ್ಲು ನನಗೆ ಆಟ ಆಡ್ಬೇಕಂತ. ಅವತ್ತು ನೋಡಿದವಳಲ್ಲಿ ಮಾಲಲ್ಲಿ. ಆಗ ನಮಗೆ ಆಡ್ಲಿಕ್ಕೆ ಟೈಮ್ ಸಿಗಲಿಲ್ಲ. ನಮಗೆ ಮರುದಿವಸ ವಿಡಿಯೋ ಕೊಡ್ಬೇಕಿತ್ತು. ಸೀದಾ ಬಂದೆ. ಮತ್ತೆ ಅನ್ಕೊಂಡ್ವಿ ಇವಳಿಗೆ ಒಬ್ಬಳೆ ಹೋದ್ರೆ ಆಡುದಿಲ್ಲ, ಅವಳು ಅಕ್ಕ ಒಟ್ಟಿಗಿರ್ಬೇಕು ಅಂತ. ಹಾಗೆ ಒಂದ್ 2-3 ಸತಿ ಪ್ಲಾನ್ ಆಯ್ತು, ಆಗ್ಲಿಲ್ಲ. ಇವತ್ತು ಬಂದಿರಲ್ಲ ಅವಳು, ರಜೆ ಅವಳಿಗೆ ಇವತ್ತು. ಸೊ ಅದಕ್ಕೆ ಬಂದಿರಲ್ಲ, ಇಬ್ಬರನ್ನು ಕರ್ಕೊಂಡು ಹೋಗ್ಬೇಕೀಗ ಮಾಲಿಗೆ. ಯೂನಿಫಾರ್ಮ್ ಈಗ. ಅದ್ಯಾವ್ದು ಡ್ರೆಸ್? ಇದು ನನ್ನ ಫ್ರೆಂಡ್ ದೀಪಿಕಾ ಕೊಟ್ಟದ್ದು. ಅದು ವರ್ಷ ಅವಳ ಬರ್ಡೇಗೆ ಕೊಟ್ಟದ್ದು. ಒಂದೇ ತರ ಉಂಟಾ? ಒಂದೇ ಅಂಗಡಿ ತಗೊಂಡಿದ್ದೆ. ಈಗ ಟ್ವಿನ್ಸ್ ಆಗಿ ಹೋಗ್ತಿದಾರಾ? ಮಾಲಿಗೆ ನೋಡಿ ಅಲ್ಲಿ. ಎಲ್ಲಿ 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 ಹೊಡಿಸು. ಓ ಪೌಡ್ರ. ಈ ಮಕ್ಕಳು ಮಾಡುದೇ ಚಂದ ಅಲ್ಲ? ಅಲ್ಲಿ ನೋಡಿ ಕನ್ನಡಿ ನೋಡಿ, ಮಗಳ ಕನ್ನಡಿ ನೋಡಿ ನೋಡಿ ನೋಡಿ. ಟ್ವಿನ್ಸ್ ರೆಡಿ ಆಗಿರೋದು ನೋಡಿ, ಟ್ವಿನ್ಸ್ಗಳು ಎರಡು ಕೂಡ ಒಂದೇ ಜೋಡಿ ಡ್ರೆಸ್. ನೋಡ ಚಿನಿ, ಇಲ್ಲಿ ಬಾ. A few moments later. ಅಪರೂಪದ ಅತಿಥಿ, ಅನಿರೀಕ್ಷಿತ ಅತಿಥಿಯಾಗಿದ್ದಾನೀಗ. ಕಣ್ಮರೆಯಾದ ಯುವಕ ಮತ್ತೆ ಪ್ರತ್ಯಕ್ಷ. ಎಲ್ಲಿಗೆ ಹೋಗಿದ್ರಿ ಹರ್ಷಿತ್? ಆಯ್ತಲ್ಲ ನಿಂಗೆ ಈಗ ವಸ್ತ್ರಜ್ಞ ಬುಕ್ಕಿಂಗ್ ಮಾಡ್ಲಿಕ್ಕೆ. ಬಾಬು ನಿಂಗೆ ಚಡ್ಡಿ ಅದೇ ಆಗ್ಬೋದಾ, ಬೇರೆ ಹಾಕ್ಬೇಕಾ? ಕಂಫರ್ಟ್ ಇರುವ ಚಡ್ಡಿ ಹಾಕ್ಬೇಕಾ? ನೋಡಿ ಡ್ರೆಸ್ ಚೇಂಜ್ ಮಾಡಿದೆ, ಯಾಕಂದ್ರೆ ಅವಳಿಗೆ ಕಂಫರ್ಟ್ ಇಲ್ಲ ಅಂತ. ಇವಳೇ ಹೋಗಿ ಚೇಂಜ್ ಮಾಡಿದ್ದೆ. ಮೊನ್ನೆ ನಕ್ಷತ್ರ ಆಟ ಆಡ್ಲಿಕ್ಕೆ ಹೋಗಿ ಭಾರಿ ಖುಷಿ ಪಟ್ಟಿದ್ದಾಳೆ. ಆ ವಿಡಿಯೋ ನೋಡಿ ಪ್ರಸಿದ್ಧಿಗೆ ಆಸೆ ಆಗಿದೆ. ಮೊನ್ನೆನೂ ಮಾಲಲ್ಲಿ ನೋಡಿದಾಳೆ. ಈಗ ಮತ್ತೆ ಆಡೋದಕ್ಕೆ ಹೋಗೋಕೆ ರೆಡಿಯಾಗಿ ನಿಂತಿದ್ದಾಳೆ. ಇದು ಎಂತ ಇಬ್ಬರದ್ದು ವೇಷ? ಯಾರು ಹಾಕಿದ ನಿಮ್ಗೆ ವೇಷ? ಪ್ರಸಿದ್ಧಿ ಮಗಳಿಗೆ ಭಾರಿ ಖುಷಿ ಹೋಗ್ಲಿಕ್ಕೆ. ಅಕ್ಕ ಸಹ ಜೊತೆಗಿದ್ದಾಳೆ ಅಂತ. ಈ ಅಕ್ಕ ನೋಡಿ ತಂಗಿಗೋಸ್ಕರ ಬರುದಿಲ್ಲ, ಮಾಲಿಗೋಸ್ಕರ ಬರುದು ಅಲ್ಲನಾ? ನೀನು ಮಾಲಿಗೋಸ್ಕರ ಬರುದು ಅಲ್ಲ, ತಂಗಿಗೋಸ್ಕರ ಅಲ್ಲ. ಎಂತ ಬಂತು? ಬಂತ? ಜಿಯಾ ಮಾಲ್. ಜಿಯಾ ಮಾಲ್ ಅದು ಯಾರು? ಜಿಯಾನ ಮಾಲ. ಇಳಿಯುವ ಬಂತು, ಅಪ್ಪ ಬರುದಿಲ್ಲ. ನಮ್ಮದಿಲ್ಲ. ನಾವು ಹೋಗುದು. ಅಪ್ಪನಿಗೆ ಬೈ ಮಾಡಿ, ಅಪ್ಪನಿಗೆ ಬೈ ಮಾಡಿ. ಇವಳ ಜುಟ್ಟು ನಾನು ತೋರಿಸಿ, ಜುಟ್ಟು ತೋರಿಸಿ ನಿಂದು. ಅಮ್ಮ ಕಟ್ಟಿದ ಹೇಗೆ ಈಗ ಆದದ ಹೇಗೆ? ನಾವು ನಮ್ಮ ಪುತ್ತೂರಿನಲ್ಲಿ ಇರುವ GL ಮಾಲಿಗೆ ಬಂದಿದ್ದೀವಿ ಇವರಿಗೆ ಆಡಲಿಕ್ಕೆ ಅಂತ. ನೋಡ್ಬೇಕು ಎಷ್ಟು ಆಡ್ತಾರೆ ಅಂತ. ಭಾರಿ ಬೊಬ್ಬೆ ಆಗ್ತಿದ್ರು. ಇವಳ ಕೆಳಗೆ ಬಿಡ್ಬೇಕಂತೆ. ಎಲ್ಲ ಗೊತ್ತುಂಟು. ನಾನು, ಅತ್ತೆ, ನಕ್ಷತ್ರ, ಪ್ರಸಿದ್ಧಿ 4 ಜನ ಬಂದಿದ್ದೀವಿ. ಆಗ ಒಬ್ಬರ ತೂಪುನ ಅಲ್ಲ, ಅವಳು ಆಡದೆ ಶುರುವಾದ್ರೆ ನೀವು ಮತ್ತೆ ಬಂದ್ರೆ ಹೋಗ್ಲಿಲ್ಲ ಒಳಗೆ. ಎಲ್ಲಿ ಆಡುದು ಮಗಳೇ? ಕಾಲ್ ತೋರಿಸಿ. ಮತ್ತೆ ಅತ್ತೆ
ಒಳಗಡೆ ಹೋಗ್ಬೇಕಾದ್ರೆ ಸಾಕ್ಸ್ ಹಾಕ್ಬೇಕು. A few moments later. ಪ್ರಸಿದ್ಧಿ ಇವು ತುಂಬಿಸಿ ಅದ್ರೊಳಗೆ ಹಾಕು, ಅದ್ರ ಒಳಗೆ ಹಾಕು ಮಗ, ಅದ್ರೊಳಗೆ ಹಾಕು. ನಿಮ್ಗೆ ಸಹ ಆಡ್ಬೋದಂತೆ ಅತ್ತೆ. ಬನ್ನಿ, ನಿಮ್ಗೆ ಎಲ್ಲಿಂದ ಚಾನ್ಸ್ ಸಿಗ್ತದೆ ಈಗ ಆಡಿದ್ದು ಬನ್ನಿ. ಬನ್ನಿ ಬನ್ನಿ. ಇದು ನಿಮ್ಗೆ ಒಳ್ಳೇದತ್ತೆ, ಇದ್ರಲ್ಲಿ ನಡೀರಿ, ಗೊತ್ತಿರ್ತದೆ, ಇದ್ರಲ್ಲಿ ನಡೆದ್ರೆ ಒಳ್ಳೇದು. ಆಕ್ಚುಲಿ ಉಂಟಲ್ಲ ನಮ್ಗೆ ಖುಷಿ ಆಗ್ತದೆ ಮಾರೆ, ಇವರೊಟ್ಟಿಗೆ ನಮ್ಗೆ ಸಹ ಆಡ್ಬೋದಲ್ಲ. ನಾನು ಸಹ ಆಡ್ತಿದ್ದೇನೆ ಇವರೊಟ್ಟಿಗೆ. ನಾನು ಕೆಲಸ ಮಾಡುವ ಅಂತ ಅನ್ಕೊಂಡೆ, ಬಟ್ ಇಲ್ಲಿ ನನಗೆ ನೋಡುವಾಗ ಆಡುವಂತ ಆಗ್ತದೆ, ಖುಷಿ ಆಗ್ತದೆ ಮಾರೆ. ಖುಷಿಯಾ ಬಾಬು? ಖುಷಿಯಾ? ಹೌದಾ? ಹೇಗಾಗ್ತದೆ ನಿಂಗೆ? ಇಷ್ಟವ ಇಲ್ಲಿಗೆ ಬರೋದಂದ್ರೆ? ಹೌದು. ಏನ್ ತಂಗಿಯನ್ನು ಕರ್ಕೊಂಡು ಬರ್ತೀಯ ಯಾವಾಗ್ಲೂ? ನೋಡಿ ಇದು ಬ್ಯಾಂಡ್ ತೋರಿಸು. ನೋಡಿ ಇದ್ರ ಒಳಗೆ ಬರ್ಬೇಕಾದ್ರೆ ಮಕ್ಕಳಿಗೆ ಈ ಬ್ಯಾಂಡ್ ಹಾಕ್ತಾರೆ. ಈ ಬ್ಯಾಂಡ್ ಹಾಕಿದವರು ಇಲ್ಲಿ ಆಡುವವರಂತ ನನಗೆ ನೋಡಿ ನನ್ಗೆ ಹಾಕಿದ್ದಾರೆ. ಹಾಗಾದ್ರೆ ನಾನು ಸಹ ಮಕ್ಕಳೇ, ನಾನು ಸಹ ಇಲ್ಲಿ ಆಡುವವಳು, ನನಗೆ ಸಹ ಆಡ್ಬೋದು. ಖುಷಿಯಾಗಿದೆ ಮಕ್ಕಳಿಗೆ, ಅವಳಿಗಿಂತ ಜಾಸ್ತಿ ನನಗೆ ಖುಷಿಯಾಗಿದೆ. ನನಗೆ ಮೊನ್ನೆಯಿಂದ ಮತ್ತೆ ಬಿಲ್ಲು, ಸ್ಯಾರಿ, ವ್ಲಾಗ್, ಎಡಿಟ್ ಇದು ಇತ್ತು. ಈಗ ನಾನು ಸಹ ಇಲ್ಲಿ ಮಕ್ಕಳಾಗಿ ಆಟ ಆಡ್ತಿದ್ದೇನೆ. ನಕ್ಷತ್ರ ಅದು ಚಪಾತಿಯಾ? ಸಂಜೆಗೆ ಚಪಾತಿ. ಅಲ್ಲಿಂದ ಹೇಗೆ ಹೋಗುದು ನೀನು? ಹೋಗೋ ಬನ್ನಿ ಹೋಗುದು ಬನ್ನಿ. ನಾನು ಹೋಗುದು. ಬಾಯ್. ಪ್ರಸಿದ್ಧಿ ಬರ್ಲಿಕ್ಕೆ ಮನಸ್ಸೇ ಇಲ್ಲ, ಬಾರ. ಪ್ರಸಿದ್ಧಿ, ನಕ್ಷತ್ರ ಬನ್ನಿ ಹೋಗುವ. ನಾಳೆ ಬರುವ, ನಾಳೆ ಬರುವ. ಬಾ, ಈಗ ಅಕ್ಕ ಚಪ್ಪಲ್ ಹಾಕುದು. ಬಾ ನಾವು ಹೋಗುದು. ಬಾಯ್. ಅಮ್ಮ ಬಾಯ್ ಪ್ರಸಿದ್ಧಿ. ತಿರುಗಿಸು. ಟರ್ನ್ ಮಾಡು. ಟರ್ನ್ ಮಾಡು. ನಕ್ಷತ್ರ ಮತ್ತು ಪ್ರಸಿದ್ಧಿ ತುಂಬ ಆಟ ಆಡಿದರು. ಆಟಾಡಿ ಅವರಿಗೆ ಸುಸ್ತಾಗಿ ಹೋಗಿದೆ. ನಕ್ಷತ್ರ ಹಸುವಾಗ್ತದೆ ಅಂತ ಹೇಳಿದ್ವಿ, ಅದಕ್ಕೆ ನಾವು ಚಾಟ್ಸ್ ತಿನ್ನುವ ಅಂತ ಚಾಟ್ಸ್ ಅಂಗಡಿಗೆ ಬಂದ್ವಿ. ಅಷ್ಟೊತ್ತರಲ್ಲಿ ಪ್ರಸಿದ್ಧಿಗೆ ನಿದ್ದೆ ಸಹ ಬಂತು, ಅವಳಿಗೆ ಸುಸ್ತಾಗಿ ಲೋಕವೇ ಇಲ್ಲ. ಅಲ್ಲಿಂದ ಮತ್ತೆ ನಾವು ರಿಕ್ಷಾದಲ್ಲಿ ನಾನು, ಅತ್ತೆ, ಪ್ರಸಿದ್ಧಿ, ನಕ್ಷತ್ರ ಎಲ್ಲ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಗುಡ್ ನೈಟ್.